ಆತ್ಮೀಯ ವಿದ್ಯಾರ್ಥಿಗಳೇ, ಹೆಲೋ ಡಿಯರ್ ಸ್ಟೂಡೆಂಟ್ಸ್, ಎ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಫಾರ್ ಆಲ್ ಆಫ್ ಯು. ನೀವೆಲ್ಲರೂ ಕರ್ನಾಟಕ CET ಎಕ್ಸಾಮಿನೇಷನ್ನ ಬರೆದಿರ್ತೀರಾ. ಇವತ್ತು ಬಯಾಲಜಿ ಮತ್ತು ಮ್ಯಾಥಮೆಟಿಕ್ಸ್, ನಾಳೆ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಇದೆ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಏನಪ್ಪ ಅಂತ ನೋಡ್ತಾ ಬಂದರೆ, ಕರ್ನಾಟಕ CETಯಲ್ಲಿ ಗ್ರೇಸ್ ಮಾರ್ಕ್ಸ್ ಬರುವ ಸಾಧ್ಯತೆಗಳಿವೆ. ಬಿಕಾಸ್ ಕ್ವಶನ್ ಪೇಪರ್ನಲ್ಲಿ ಔಟ್ ಆಫ್ ಸಿಲೆಬಸ್ ಕ್ವಶನ್ ಬಂದಿದೆ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಹಾಗಾಗಿ ಈಗ ಆಬ್ಜೆಕ್ಷನನ್ನು ಫಿಲ್ ಮಾಡೋದು ಹೇಗೆ ಮತ್ತು ಗ್ರೇಸ್ ಮಾರ್ಕ್ಸ್ ಹೇಗೆ ಪಡೆದುಕೊಳ್ಳುವುದರ ಬಗ್ಗೆ ಒಂದು ಡೀಟೇಲ್ ವಿಡಿಯೋನ ಇಂದಿನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಪ್ಲೀಸ್ ಲೈಕ್ ದಿಸ್ ವಿಡಿಯೋ as much as possible and share to all the students, because everyone should get the grace marks. The question came from out of syllabus. ಓಕೆ, ಸೊ ಯಾವ ಸಬ್ಜೆಕ್ಟ್ನಲ್ಲಿ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಲೈಕ್ ದಿಸ್ ವಿಡಿಯೋ, subscribe to my channel and turn on the bell icon for all the latest updates. ಸೊ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, CET ಪರೀಕ್ಷೆಯಲ್ಲಿ ಪಠ್ಯಕ್ರಮದಲ್ಲಿರದ ಪ್ರಶ್ನೆ ಕೇಳಿದ ಆರೋಪ, ಕೀ ಉತ್ತರ ಕೊಟ್ಟಾಗ ಆಕ್ಷೇಪಣೆ ಸಲ್ಲಿಸಿ ಎಂದು KEA ಅಂತ ಹೇಳ್ತಾ ಇದ್ದಾರೆ. ಸೊ ದ ಸ್ಟೂಡೆಂಟ್ಸ್, they are actually asking the KEA because the question came from the out of syllabus, like that they are objecting. ಸೊ ರಾಜ್ಯಾದ್ಯಂತ ಗುರುವಾರ ನಡೆದ CET ಜೀವಶಾಸ್ತ್ರ ವಿಷಯದ ಪರೀಕ್ಷೆಯಲ್ಲಿ ಪಠ್ಯಕ್ರಮದಲ್ಲಿರದ 10 ಪ್ರಶ್ನೆಗಳನ್ನು ಕೇಳಲಾಗಿದೆ ಎಂಬ ಆರೋಪ ನಿರಾಕರಿಸಿದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕೀ ಉತ್ತರ ಪ್ರಕಟಿಸಿದ ನಂತರ ಆಕ್ಷೇಪಣೆ ಸಲ್ಲಿಸಿ ಎಂದು ತಿಳಿಸಿದೆ. ನೋಡ್ರಿ, ಟೋಟಲ್ ಎಷ್ಟು ಗ್ರೇಸ್ ಮಾರ್ಕ್ಸ್ ಇದೆ? 10 ಕ್ವಶನ್ಸ್ ಅಂತ ಹೇಳ್ತಾ ಇದ್ದಾರೆ. 10 ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ ಬಂದಿವೆ ಅಂತ ಹೇಳ್ತಾ ಇದ್ದಾರೆ ಜೀವಶಾಸ್ತ್ರದಿಂದ. ಸೊ ಹಾಗಾಗಿ ಈಗ KEA ನಿಮಗೆ ಕೀ ಆನ್ಸರ್ಸ್ಗಳನ್ನು ಯಾವಾಗ ಪ್ರಕಟ ಮಾಡುತ್ತೆ ಅನ್ನೋದು ಒಂದು ಪ್ರಶ್ನೆ ಆಗಿರುತ್ತೆ. ಅದರ ಬಗ್ಗೆ ಚರ್ಚೆ ಮಾಡೋಣ ವಿಡಿಯೋದಲ್ಲಿ. ಸೊ ಕೀ ಆನ್ಸರ್ ಬಂದ ಮೇಲೆ ಆಬ್ಜೆಕ್ಷನ್ ಫಿಲ್ ಮಾಡುವುದು ಹೇಗೆ ಅಂತ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಸೊ ಈಗ ಯಾವೆಲ್ಲ 10 ಪ್ರಶ್ನೆಗಳಿವೆ, ಆ 10 ಪ್ರಶ್ನೆಗಳು ಯಾವ್ಯಾವುವೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನಿಮಗೆ. ಮತ್ತು ನಿಮಗೆ ಸ್ಟಡಿ ಅದಕ್ಕೆ ಆ 10 ಪ್ರಶ್ನೆಗೆ ಸರಿಯಾದ ಉತ್ತರ ಗೌರ್ನಮೆಂಟ್ ಟೆಕ್ಸ್ಟ್ ಬುಕ್ನಲ್ಲಿ ಸರಿಯಾದ ಉತ್ತರ ಇರಬೇಕಾಗುತ್ತೆ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ನಲ್ಲಿ. ಬಿಕಾಸ್ ನೀವು ಅಬ್ಜೆಕ್ಷನ್ ಫಿಲ್ ಮಾಡೋತ್ತಿಗೆ ಆ ಒಂದು ಟೆಕ್ಸ್ಟ್ ಬುಕ್ನ ರೆಫರೆನ್ಸ್ ಕಾಪಿಯನ್ನು ನೀವು ಅದರಲ್ಲಿ ಅಟ್ಯಾಚ್ ಮಾಡಿ ಶೇರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆ ಎಲ್ಲ 10 ಪ್ರಶ್ನೆಗಳು, ಅದರ ಜೊತೆಗೆ ಸ್ಟಡಿ ಮಟೀರಿಯಲ್ ಹೇಗೆ ಪಡೆದುಕೊಳ್ಳುವುದು ಮತ್ತು ಆಬ್ಜೆಕ್ಷನ್ ಫಿಲ್ ಮಾಡುವುದು ಹೇಗೆ, ಯಾವೆಲ್ಲ ಪ್ರಶ್ನೆಗಳಿವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ಮಾಡಿ ತಮ್ಮೊಂದಿಗೆ ಶೇರ್ ಮಾಡ್ತೀನಿ ಡಿಯರ್ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಆ ಎಲ್ಲ ಪ್ರಶ್ನೆಗಳು ಮತ್ತು ಆಬ್ಜೆಕ್ಷನ್ ಫಿಲ್ ಮಾಡುವುದು ಹೇಗೆ ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಟಿಲ್ ದೆನ್ ಪ್ಲೀಸ್ ಶೇರ್ ದಿಸ್ ವಿಡಿಯೋ as much as possible, because everyone should know that ಹೇಗೆ ಯಾವ ಕ್ವಶನ್ ಇದೆ ಗ್ರೇಸ್ ಮಾರ್ಕ್ಸ್ ಬರುವುದು ಅನ್ನೋದ್ರ ಬಗ್ಗೆ. ಓಕೆ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ and turn on the bell icon. Thank you.